ನಿನ್ನೆ ರಾತ್ರಿಯಿಂದಲೇ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಗಂಟೆಗಟ್ಟಲೆ ಅಲ್ಲ, ದಿನಗಟ್ಟಲೆ ನಿಲ್ಬೇಕಾದಂತಹ ಪರಿಸ್ಥಿತಿ. ಎಲ್ಲಿ ಲಭ್ಯ ಇದೆಯೋ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿದೆ. ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವಂತಹ ಇಂಡಿಯನ್ ಆಟೋ ಗ್ಯಾಸ್ ಸ್ಟೇಷನ್ ಆಟೋಗಳಿಗೆ 200 ರೂಪಾಯಿ, ಕಾರ್ಗಳಿಗೆ 500 ರೂಪಾಯಿ ಗ್ಯಾಸ್ ಅನ್ನು ಮಾತ್ರ ಲಿಮಿಟ್ ಮಾಡಿದ್ದಾರೆ. ಆಟೋ ಚಾಲಕನನ್ನ ನಿಯಂತ್ರಿಸೋದಕ್ಕೆ ಗ್ಯಾಸ್ ಸ್ಟೇಷನ್ ಸಿಬ್ಬಂದಿ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಇದೆ. ಗ್ಯಾಸ್ ಬಂಕ್ ಹತ್ತಿರದಲ್ಲೇ ಇರುವಂತಹ ಸ್ಥಳದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಆಟೋದ ಸಾಲುಗಳು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಸರ್ 6:30ಗೆ ಬಂದಿದ್ದು ಸರ್. ಎಲ್ಲಿ ಸಿಗ್ತಾಯಿಲ್ಲ ಸರ್, ತುಂಬ ಕಷ್ಟ ಸರ್. ಏನು ಗ್ಯಾಸ್ ಇದೆ ಸರ್, ನಾವೆಲ್ಲ ಸ್ಕೂಲ್ ಟ್ರಿಪ್ ಓಡಿಸೋರು. ಇಲ್ಲ ಗ್ಯಾಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ಇನ್ನು ಮುಂದೆ ಈ ಥರನೇ ಹೋದರೆ ನಾವು ಸ್ಕೂಲ್ ಟ್ರಿಪ್ ಮಾಡೋಕ್ಕೆ ಆಗಲ್ಲ. ಜಾಸ್ತಿ ಆಗಿದೆ ಸರ್. 55 ರೂಪಾಯಿ ಇದ್ದಿದ್ದು ಇವಾಗ 100 ರೂಪಾಯಿ ಇದೆ, 105 ರೂಪಾಯಿ ಇದೆ ಇವಾಗ. ಸಮಸ್ಯೆ ಏನು ಅಂದರೆ ಸರ್, 6 ದಿನ ಆಯಿತು ಮನೆ ಹೋಗಿ, ಬರೀ ನಮ್ಮ ಇದೇ ಜೀವನ ಆಗ್ಬಿಟ್ಟೈತೆ. ಆಮೇಲೆ ಈ ಬಂಟ್ನವ್ರು ಏನಂದ್ರೆ ಅವ್ರು ಇಷ್ಟ ಬಂದ ರೇಟ್ಗಳು ಹಾಕಂತ ಇದ್ದಾರೆ. ಈ ಗೌರ್ಮೆಂಟ್ ಬೆಂಟ್ಗಳಲ್ಲಿ ತಿಂಗ್ಳಿಗೆ ಒಂದು ಸತಿ ರೇಟು ಜಾಸ್ತಿ ಮಾಡ್ತಾಯಿದ್ರು. ಸ್ಟಾರ್ಟ್ ಬಂದಾಗೆಲ್ಲ ಮಾತಾಡಿ ಚೇಂಜ್ ಮಾಡ್ತಾನೆ ಇದ್ದಾರೆ. ನಿನ್ನೆ 77 ಇದ್ದದ್ದು ಏಕ್ದಮ್ 90 ರೂಪಾಯಿ ಹತ್ರ ಹೋಗಿದೆ. ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ ಸರ್. ನಾವು ಯಾರು ಹೇಳ್ಬೇಕು ಯಾರು ಬಿಡಬೇಕು ಅನ್ನೋದು ಗೊತ್ತಾಯ್ತಲ್ಲ. 5 ದಿವಸ 6 ದಿವಸ ಆಯ್ತದೆ ಮನೆ ಹೋಗಿ, ಹೆಂಡತಿ ಮಕ್ಕಳು ನೋಡೋಕ್ಕಾಯ್ತಲ್ಲ. ಈ ಥರ ನಮ್ಮ ಜೀವನ ಆಗ್ಬಿಟ್ಟೈತೆ ಸರ್. ನೈಟೆಲ್ಲ ನಾವು ಆಟೋ ಇದು ಮಾಡೋದು, ಎಲ್ಲಿ ಬಂದಿರುತ್ತೆ ಅಲ್ಲಿ ಮನಿಟ್ಕೊಳ್ಳೋದು, ಜೀವನ ಮಾಡೋದು, ಅಲ್ಲಿ ಇಲ್ಲಿ ತಿನ್ಕೊಂಡು ಇದು ಮಾಡ್ತಾಯಿದ್ವಿ. ಮನೆಗೆ ಹೋಗ್ತಾಯ್ತಲ್ಲ. 6 ದಿನ ಆಯಿತು ಮನೆ ಹೋಗಿ ನಾವು. ಲಿಮಿಟ್ ಕೆಳಗಡೆ ಲಿಮಿಟ್ ಆಗ್ತಾರೆ ಸರ್. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಎಲ್ಲರೂ ನಮ್ಮ ಥರನೇ ಇರ್ತಾರೆ. ಲಿಮಿಟ್ ನಮ್ಗೆ ಅವ್ರು ಲಿಮಿಟೇ ಹಾಕ್ಲಿ ಪರವಾಗಿಲ್ಲ ಸರ್. ರೈಟ್ ಕಮ್ಮಿ ಮಾಡಿ ನಮಗೆ ಜಾಸ್ತಿ ಇಟ್ಕೊಂಡು ಮಾಡಿಕೊಡ್ಲಿ ಅಷ್ಟೇ. ಲಿಮಿಟೇ ಹಾಕ್ಲಿ ಪರವಾಗಿಲ್ಲ ನಮಗೆ. 6:30ಗೆ ಬರ್ತಾ ಇದ್ದೀನಿ, ಏನು ಗಾಡಿ ಎಲ್ಲಿಯೇ ಸಿಗ್ತಾ ಇಲ್ಲ. ಗ್ಯಾಸು ಇಷ್ಟು ಪ್ರಾಬ್ಲಮ್ ಆಗಿದೆ. ಏನು ಈ ಥರ ಇರುತ್ತಾ, ಏನು ಜೀವನ ಮಾಡಬೇಕು. ರೇಟ್ ಕೂಡ ಜಾಸ್ತಿ ಆಗಿದೆ. ಒಂದೊಂದು ಪೆಟ್ರೋಲ್ ಬಂಕ್ನ ಒಂದೊಂದು ರೇಟ್ ಇರುತ್ತೆ ಸರ್. ಏನು ಮಾಡೋಕ್ಕಾಗಲ್ಲ. 6:30ಗೆ ಬೆಳಗ್ಗೆ ಬಂದಿದ್ದು ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ ಸರ್. ಯಾರೋ ಫೋನ್ ಮಾಡಿ ಹೇಳಿದ್ರು ಇಲ್ಲಿ ಇದೆ ಗ್ಯಾಸ್ ಅಂತ, ಅದಕ್ಕೆ ಬಂದಿದ್ವಿ ನಾವು. ಈಗ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.